ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ದಾಮೋದರ ಪೂಜಾರಿ. ಸೊ ನಿನ್ನೆ ಒಂದು ವಿಡಿಯೋ ಹಾಕಿದ್ದೇನೆ. ಆ ವಿಡಿಯೋದಲ್ಲಿ ಜೇನು ಹಿಡಿದು ಪೆಟ್ಟಿಗೆಗೆ ಸೇರಿಸಿ ಎರಿಗಳನ್ನೆಲ್ಲ ಕಟ್ಟಿ ವ್ಯವಸ್ಥಿತವಾಗಿ ಮಾಡಿ ಜೇನು ಸೇರಿಸಿದ್ದೇವೆ. ಆದರೆ ಮಳೆ ಬಂದ ಕಾರಣ ಅರ್ಧಂಬರ್ಧ ಆಯಿತು ಕೆಲಸ. ಸ್ವಲ್ಪ ಜೇನು ಅಲ್ಲೇ ಉಳಿತಿತ್ತು, ಅಂದರೆ ಆ ಪಟರೆ ಒಳಗಡೆ ಇತ್ತು. ಮರು ದಿವಸ ಇವತ್ತು ಬೆಳಗ್ಗೆ ಎಲ್ಲ ಹೋಗಿತ್ತು, ಪೆಟ್ಟಿಗೆಯಿಂದೆಲ್ಲ ಹೊರಗೋಗಿದೆ ಜೇನು. ಹಾಗಾಗಿ ಅದನ್ನು ಮತ್ತೆ ಹಿಡಿದು ಈಗ ಸಾಯಂಕಾಲ ಹಿಡಿದು ನೋಡಿ ಕತ್ಲಾಗಿದೆ. ಸಾಯಂಕಾಲ ಇಲ್ಲಿತ್ತು ಮರದಲ್ಲಿ, ಅದನ್ನು ಹಿಡಿದು ಪೆಟ್ಟಿಗೆ ಹಾಕಿದ್ದೇವೆ. ಸೊ ಯಾವ ರೀತಿ ಹಿಡಿದು ಪೆಟ್ಟಿಗೆ ಹಾಕಿದ್ದು ಏನೆಲ್ಲ ಮಾಡಿದ್ದೇವೆ ಈ ವಿಡಿಯೋದಲ್ಲಿದೆ. ಎಲ್ಲ ಒಮ್ಮೆ ವಿಡಿಯೋ ಪೂರ್ತಿ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ನಮ್ಮ ಕೆಲಸ ಆಯಿತು ನೋಡಿ. ಇಲ್ಲಿದ್ದವು ಜೇನು ನೊಣ ಎಲ್ಲ ಅದೀಗ ನಮ್ಮ ಪೆಟ್ಟಿಗೆ ಒಳಗಡೆ ಎಲ್ಲ ನೋಡಿ ಪೆಟ್ಟಿಗೆ ಇದೆ. ಈಗ ಇಲ್ಲಿಂದ ಶಿಫ್ಟ್ ಮಾಡ್ತೇವೆ ಕತ್ತಲೆಗೆ. ಈಗ ಎಲ್ಲ ನಮ್ಮ ಪೆಟ್ಟಿಗೆ ಒಳಗಡೆ ಬಂದಿದೆ ನೋಡಿ, ಜೇನುಗಳೆಲ್ಲ ಪೆಟ್ಟಿಗೆ ಒಳಗಡೆ ಇದೆ. ಸೊ ಇದನ್ನೇನು ಮಾಡೋದು, ಕಡಿಯೋದು, ಕಟ್ ಮಲ್ಪ್ಲೆ. ತೋಟಕ್ಕೆ ಉಪದ್ರ ಆಗಬಾರ್ದು, ಹಾಗಾಗಿ ಅದನ್ನು ಕಡಿದು ವ್ಯವಸ್ಥಿತವಾಗಿ ಮಾಡಿಟ್ಟು ಹೋಗಬೇಕು. ನಮ್ಮ ವಸಂತ ಪ್ರಭು ಅವರ ತೋಟದಲ್ಲಿ ಇವತ್ತು ನಿನ್ನೆ ಹಿಡಿದಿರುವಂಥ ಜೇನು ಅದು. ನಿನ್ನೆ ಹಿಡಿದು ಪೆಟ್ಟಿಗೆ ಹಾಕಿದ್ವಿ, ಮಳೆ ಬಂತು, ಹಾಗಾಗಿ ಅರ್ಧಂಬರ್ಧ ಆಯಿತು ಜೇನು. ನಾವು ಸ್ವಲ್ಪ ಅಲ್ಲೇ ಉಳಿದಿತ್ತು. ಅದು ಇವತ್ತು ಬೆಳಗ್ಗೆ ನೋಡಿದರೆ ಎಲ್ಲ ಒಟ್ಟಾಗಿ ಪಾಲಾಗಿ ಹೋಯಿತು, ಹಾರಿ ಹೋಯಿತು. ಇಲ್ಲಿ ಬಂದು ಅದು ಕೂತ್ಕೊಂಡಿತ್ತು ಇದರಲ್ಲಿ. ಅದನ್ನೀಗ ಮತ್ತೆ ಪೆಟ್ಟಿಗೆಗೆ ಸೇರಿಸಿದ್ದೇವೆ. ಉಲ್ಟಾನ ಬಾಯ್ ಇಂಚೆ ಇಂಚೆ ಅಲ್ಪಲೆ ಅಂಚೆ ಅಂಚೆ ಕರೆಕ್ಟ್ ಉಂಟು. ಮಿತ್ತೆ ಕುದಿಯೋದು ನಾನು